ಇದೆಯಾ ಮಕ್ಕಳೇ? ನಿಮ್ಮೆಲ್ಲರಿಗೂ ಶುಭೋದಯ. ಶುಭೋದಯ ಮಿಸ್. ಈಗಾಗಲೇ ನಾವು ನಿಮ್ಗೆಲ್ಲರಿಗೂ ಕೂಡ ಸಂಖ್ಯೆಗಳ ಪರಿಚಯ ಇದೆ, ಹೌದಲ್ವಾ? ಸಂಖ್ಯೆಗಳಲ್ಲಿ ಯಾವ ರೀತಿ ಸಂಖ್ಯೆಗಳಿದಾವೆ? ಸ್ವಾಭಾವಿಕ ಸಂಖ್ಯೆ, ಆಯ್ತಾ? ಪ್ರಯತ್ನ ಹೇಳಮ್ಮ. ನೀವು ಹೇಳಮ್ಮ. ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವೆಲ್ಲ ಈಗಾಗಲೇ ಹಿಂದಿನ ತರಗತಿನಲ್ಲಿ ಈ ಸಂಖ್ಯೆಗಳ ಪರಿಚಯ ಮಾಡ್ಕೊಂಡಿದ್ದೀರಲ್ವಾ? ನಾನು ಈ ಸಂಖ್ಯೆಗಳ ಇನ್ನೊಮ್ಮೆ ಪುನರಾವರ್ತನೆ ಮಾಡ್ಕೊಡ್ತೀನಿ. ಆ ಸಂಖ್ಯೆಗಳ ಈಗಾಗಲೇ ಪರಿಚಯ ಇದೆ. ಈಗ ನಾವು ಸಂಖ್ಯೆಗಳ ಇನ್ನೊಂದ್ಸತಿ ಪುನರಾವರ್ತನೆ ಮಾಡ್ಕೊಳ್ಳೋಣ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಒಂದರಿಂದ ಪ್ರಾರಂಭ, ಎಣಿಕೆಯ ಸಂಖ್ಯೆಗಳು. ನಮಗೆ ಯಾವುದೇ ವಸ್ತುವನ್ನ ಎಣಿಸ್ಬೇಕು ಅಂದ್ರೆ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? ಒಂದರಿಂದ ಪ್ರಾರಂಭ. ಹಾಗೆ ಎಣಿಕೆಯ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗುವ ಸಂಖ್ಯೆಗಳು. ಇದಕ್ಕೆ ಕೊನೆ ಇದೆಯಾ? ಹಾಗಾಗಿ ಇವಕ್ಕೆ ಅಪರಿಮಿತ ಸಂಖ್ಯೆಗಳಾಗಿವೆ ಅಂತ ಹೇಳ್ಬೋದು. ಸ್ವಾಭಾವಿಕ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರೆಯೋದ್ರಿಂದ ಇದರ ಸಂಕೇತ ಏನು? ಒಂದರಿಂದ ಪ್ರಾರಂಭ ಆಯ್ತು. ಒಂದರಿಂದ ಯಾವ ಸಂಖ್ಯೆ ಇದೆ? ಅಲ್ವಾ? ಒಂದರ ಹಿಂಭಾಗದ ಸಂಖ್ಯೆ 0. ಆಗ 0ಯಿಂದ ಪ್ರಾರಂಭವಾದ್ರೆ ಅಂತ ಸಂಖ್ಯೆ ಅಂತ ಕರಿತೀವಿ? ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳನ್ನು ಏನಂತೀವಿ? ಪೂರ್ಣ ಸಂಖ್ಯೆಗಳು. ನೋಡಿ, ಇಲ್ಲಿ ಎರಡನ್ನ ನಾವು ಸ್ವಾಭಾವಿಕ ಪೂರ್ಣ ಸಂಖ್ಯೆಯನ್ನು ನೋಡಿದಾಗ ಪೂರ್ಣ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಗಳಿದಾವೆ? ಪೂರ್ಣ ಸಂಖ್ಯೆಯಲ್ಲಿ ಮತ್ತೆ ಯಾವ ಸಂಖ್ಯೆ? 0 ಇದೆ. 0ಯ ಮುಂಭಾಗದಲ್ಲಿ ಬರುವ ಎಲ್ಲ ಸಂಖ್ಯೆಗಳು ಎಂತ ಸಂಖ್ಯೆಗಳು? ಧನ ಸಂಖ್ಯೆಗಳು. ಮತ್ತು ಎಂತ ಸಂಖ್ಯೆಗಳು? 0ಯ ಮುಂಭಾಗದಲ್ಲಿ ಬರುವ 1, 2, 3, 4 ಎಂತ ಸಂಖ್ಯೆಗಳು? ವೆರಿ ಗುಡ್, ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ಪೂರ್ಣ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಗಳಿದಾವೆ? ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಹೇಳ್ಬೋದಲ್ವಾ? ಸರಿ, ಧನ ಸಂಖ್ಯೆ ಆಯ್ತಪ್ಪ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಎಲ್ಲ ಧನ ಸಂಖ್ಯೆಗಳಾಗಿದೆ, ಧನ ಚಿಹ್ನೆಗಳ ಸಂಖ್ಯೆಗಳಾಗಿದೆ. ಹಾಗಾದ್ರೆ ಸಂಖ್ಯೆಗಳಲ್ಲಿ ಧನ ಚಿಹ್ನೆ ಮಾತ್ರ ಇದೆಯಾ? ಋಣ ಚಿಹ್ನೆನೂ ಕೂಡ ಇದೆ ಅಲ್ವಾ? ಈಗ ಮತ್ತೆ ಆ ಸಂಖ್ಯೆಗಳಿಗೆ ಒಂದು ಬೇರೆ ಗುಂಪನ್ನ ಮಾಡಿ ಅದಕ್ಕೊಂದು ಹೆಸರನ್ನ ಕೊಟ್ಟರು. ಏನಪ್ಪಾ ಅಂದ್ರೆ ಪೂರ್ಣಾಂಕಗಳು. ಅಂದ್ರೆ ಪೂರ್ಣಾಂಕಗಳು ಅಂತಂದ್ರೆ ಪೂರ್ಣ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳನ್ನ ಹೊಂದಿರುವ ಸಂಖ್ಯೆಗಳ ಗಣ. ಪೂರ್ಣ ಸಂಖ್ಯೆ ಅಂದ್ರೆ 0ಯಿಂದ ಪ್ರಾರಂಭವಾಗುವ ಸಂಖ್ಯೆ. 0ಯಿಂದ ಹಿಂದ್ಗಡೆ ಹೋದಾಗೆಲ್ಲ ಎಂತ ಸಂಖ್ಯೆ? 0 ಹಿಂಭಾಗ ಋಣ ಸಂಖ್ಯೆ, 0ಯ ಮುಂಭಾಗ ಧನ ಸಂಖ್ಯೆ. ಈ ಸಂಖ್ಯೆಗಳ ಗಣವನ್ನ ನಾವೆಂತ ಕರಿತೀವಿ? ಪೂರ್ಣಾಂಕಗಳು. ಇಲ್ಲಿ ಎಲ್ಲ ಕೊನೆ ಇದೆಯಾ ಎರಡು ಸಂಖ್ಯೆಗೆ? ಇವು ಕೂಡ ಏನು? ಅಪರಿಮಿತ ಸಂಖ್ಯೆ. ಪೂರ್ಣಾಂಕವನ್ನು ನಾವು Z ಸಂಕೇತದಿಂದ ಸೂಚಿಸ್ತೀವಿ. ಈ ಪೂರ್ಣಾಂಕ ನೋಡು, ಸ್ವಾಭಾವಿಕ ಸಂಖ್ಯೆ ಇವೆಲ್ಲ ಛೇದದಲ್ಲಿ ಏನಿದೆಯಪ್ಪ? ವೆರಿ ಗುಡ್, ಛೇದದಲ್ಲಿ ಏನಿದೆ? ಒಂದು ಮಾತ್ರ ಇದೆ. ಈ ಒಂದನ್ನ ಬಿಟ್ಟು ಈಗ ಪೂರ್ಣ ಸಂಖ್ಯೆ ಉದಾಹರಣೆಗೆ ನಾನು ಪೂರ್ಣಾಂಕ ಮೈನಸ್ ಪೂರ್ಣಾಂಕ, ಇನ್ನೊಂದು ಪೂರ್ಣ ಸಂಖ್ಯೆ 2. ನೋಡಿ, ಈ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕದ ಛೇದದಲ್ಲಿ ಒಂದಿದೆ ಅಲ್ವಾ? ನಾನು 1 ಬಿಟ್ಟು 2 ಬರ್ತೀನಿ, ಇದಕ್ಕೆ 2 ಬಿಟ್ಟು 4 ಬರ್ತೀನಿ. ಈಗ ಸಂಖ್ಯೆ ಬೇರೆ ಆಯ್ತಲ್ವಾ? ಇಂಥದ್ದು ಪೂರ್ಣಾಂಕದಲ್ಲಿ ಇದೆಯಾ? ಇಲ್ಲ ಅಲ್ವಾ? ಯಾಕೆಂದ್ರೆ ಛೇದ ಏನಾಗಿದೆ? ಒಂದನ್ನ ಬಿಟ್ಟು ಬೇರೆ. ಹಾಗಾದ್ರೆ ಇದಕ್ಕೆ ಒಂದು ಬೇರೆ ಹೆಸರನ್ನ ಕೊಟ್ಟರು. ಏನದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆ ಅಂದ್ರೆ ನೋಡಿ, ಅಂಶ ಮತ್ತು ಛೇದದಲ್ಲಿ ನೀವು ಧನ ಪೂರ್ಣಾಂಕವನ್ನು ಬರೀಬಹುದು, ಋಣ ಪೂರ್ಣಾಂಕ. ಹಾಗಾಗಿ ಸ್ವಾಭಾವಿಕ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ P/Q. ಅಂದ್ರೆ ಈ ಅಕ್ಷರ ನೀವು P ನೇ ಕೊಡ್ಬೇಕು, Q ನೇ ಕೊಡ್ಬೇಕು ಅಂತ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಬರೀಬೇಕಾದ್ರೆ ನಾವು ಅಕ್ಷರವನ್ನ ಕೊಡ್ತೀವಿ. ಇಲ್ಲಿ P ಮತ್ತು Q ಅಕ್ಷರ ಕೊಟ್ಟಿದ್ದೀವಿ. P ಅಂಶದ ಸಂಖ್ಯೆಯನ್ನ P ಅಂತ ಕರೀತಾ ಇದೀವಿ, ಛೇದ ಸಂಖ್ಯೆಯನ್ನ Q. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು. ಆದ್ರೆ ಈ P ಮತ್ತು Q ಜಾಗದಲ್ಲಿ ಬರೆಯುವ ಸಂಖ್ಯೆಗಳು ಎಂತ ಸಂಖ್ಯೆಗಳು? ಪೂರ್ಣಾಂಕಕ್ಕೆ ಸೇರಿದ ಸಂಖ್ಯೆಗಳು. ಉದಾಹರಣೆಗೆ ಬದಿಗೆ ನಾನು 3 - 3/2. ಅಂಶ ಮತ್ತು ಛೇದದಲ್ಲಿ ಪೂರ್ಣಾಂಕಗಳನ್ನ ಬರೆದರೆ ಅದು ಯಾವ ಸಂಖ್ಯೆಗಳಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳು. ಹೌದಾ? ಈಗ ನಾನು 4 ಅಥವಾ -5 ನೋಡಿ, ಇವು ಭಾಗಲಬ್ಧ ಆಗುತ್ತಾ ಇಲ್ಲ? ನೋಡಿ ಹೇಳಿ, ಆಗುತ್ತಾ ಇಲ್ವಾ? ಆಗುತ್ತೆ. ವೆರಿ ಗುಡ್. ಯಾಕಾಗುತ್ತೆ? ಇದು ಕೂಡ ಅಂಶದಲ್ಲೂ ಪೂರ್ಣಾಂಕ ಇದೆ, ಛೇದದಲ್ಲೂ ಪೂರ್ಣಾಂಕ ಇದೆ. ಹಾಗಾದ್ರೆ ಎಲ್ಲಾ ಪೂರ್ಣಾಂಕಗಳು ಕೂಡ ಎಂತ ಸಂಖ್ಯೆಗಳಾಗಿರ್ತವೆ? ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಅದೇ ರೀತಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಎಂತ ಸಂಖ್ಯೆಗಳಾಗಿರ್ತವೆ? ಪೂರ್ಣಾಂಕಗಳು ಹೌದು, ಮತ್ತೆ ಭಾಗಲಬ್ಧ ಸಂಖ್ಯೆಗಳು ಹೌದು. ಇದನ್ನ ನಾವು
ಸ್ವಾಭಾವಿಕ ಸಂಖ್ಯೆಗಳ ಗಣ ಪೂರ್ಣ ಸಂಖ್ಯೆನಲ್ಲಿದೆ, ಸ್ವಾಭಾವಿಕ ಪೂರ್ಣ ಸಂಖ್ಯೆ ಯಾವ್ದ್ರಲ್ಲಿದೆ? ಪೂರ್ಣಾಂಕದಲ್ಲಿದೆ. ಸ್ವಾಭಾವಿಕ ಪೂರ್ಣಾಂಕ ಎಲ್ಲವೂ ಕೂಡ ಯಾವ್ದ್ರಲ್ಲಿದೆ? ಭಾಗಲಬ್ಧದಲ್ಲಿ ಇದೆ. ಹೇಳ್ಬೋದಾ ಸಂಬಂಧವನ್ನ? ಅದೇ ತರ ಇಲ್ಲಿ ನೋಡಿ, ಎನ್ ಅನ್ನೋದು ಡಬ್ಲ್ಯೂ ನ ಉಪಗಣ, ಎನ್ ಡಬ್ಲ್ಯೂ ಝೆಡ್ ನ ಉಪಗಣ, ಎನ್ ಡಬ್ಲ್ಯೂ ಝೆಡ್ ಕ್ಯೂ ನ ಉಪಗಣ. ಕ್ಯೂ ಅನ್ನೋದೇನು? ಭಾಗಲಬ್ಧ ಸಂಖ್ಯೆಯ ಸಂಕೇತ. ಹಾಗಾದ್ರೆ ನಾವು ಇವತ್ತು ಇಂದಿನ ತರಗತಿನಲ್ಲಿ ನಿಮ್ಮ ಮೊದಲನೇ ಅಧ್ಯಾಯವಾದಂತಹ ಭಾಗಲಬ್ಧ ಸಂಖ್ಯೆ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ನೋಡಿ, ಭಾಗಲಬ್ಧ ಸಂಖ್ಯೆ ಯಾವ ಸಂಖ್ಯೆಯನ್ನು ಹೊಂದಿದೆ? ಸ್ವಾಭಾವಿಕ ಸಂಖ್ಯೆಯನ್ನು ಹೊಂದಿದೆ, ಪೂರ್ಣ ಸಂಖ್ಯೆಯನ್ನು ಹೊಂದಿದೆ, ಪೂರ್ಣಾಂಕಗಳನ್ನು ಹೊಂದಿದೆ. ಇಂದು ನಿಮ್ಮ ಮೊದಲ ಅಧ್ಯಾಯದಲ್ಲಿ ನಾವು ಇವತ್ತು ಈ ದಿನ ಕಲಿಯುವಂತಹ ಫಲಿತಾಂಶ ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆಯ ಅರ್ಥ ಮತ್ತು ಭಾಗಲಬ್ಧ ಸಂಖ್ಯೆಗಳು ಯಾವ ಯಾವ ಗುಣಗಳನ್ನ ಹೊಂದಿದೆ ಅನ್ನೋದನ್ನ ನಾನು ಇವತ್ತು ತಿಳ್ಕೊಂತೀನಿ. ಇದರಲ್ಲಿ ಭಾಗಲಬ್ಧ ಸಂಖ್ಯೆಯ ಗುಣಗಳಲ್ಲಿ ಆವೃತ ಗುಣ ಇದೆ, ಪರಿವರ್ತನೆಯ ಗುಣ ಇದೆ, ಸಹವರ್ತನೆಯ ಗುಣ ಇದೆ, ವಿತರಣಾ ಗುಣ ಇದೆ, ಅನನ್ಯತಾಂಶ ಗುಣ ಇದೆ, ವಿಲೋಮಾಂಶ ಗುಣ ಇದೆ. ಆದ್ರೆ ಎಲ್ಲದನ್ನು ಒಂದೇ ನಾವು ಒಟ್ಟಿಗೆ ಕಲಿಯಕ್ಕಾಗಲ್ಲ. ಆದ್ರೆ ಇವತ್ತು ನಾವು ಕಲಿಯಕ್ಕೆ ಹೋಗ್ತಾ ಇರುವಂತಹ ವಿಷಯ ಭಾಗಲಬ್ಧ ಸಂಖ್ಯೆಯ ಅರ್ಥ ಮತ್ತು ಭಾಗಲಬ್ಧ ಸಂಖ್ಯೆಯ ಗುಣಗಳಲ್ಲಿ ಆವೃತ ಗುಣ ಮತ್ತು ಪರಿವರ್ತನೆಯ ಗುಣ. ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣ ಮತ್ತು ಪರಿವರ್ತನೆಯ ಗುಣವನ್ನ ಯಾವ ಯಾವ ಕ್ರಿಯೆಯಲ್ಲಿ ಹೊಂದಿದೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಓಕೆನಾ? ಈಗ ಭಾಗಲಬ್ಧ ಸಂಖ್ಯೆಯ ಅರ್ಥ ಗೊತ್ತಾಯ್ತಲ್ಲ? ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಪಿ ಬೈ ಕ್ಯೂ ರೂಪದಲ್ಲಿ ಬರುವ ವ್ಯಕ್ತಪಡಿಸುವ ಸಂಖ್ಯೆಗಳು. ಇಲ್ಲಿ ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದೆ? ಪೂರ್ಣಾಂಕಕ್ಕೆ ಸೇರಿದೆ. ಅಂದ್ರೆ ಕ್ಯೂ ಜಾಗದಲ್ಲಿ ಮಾತ್ರ ಏನ್ ಬರೆಯುವಾಗಿಲ್ಲ, ನಾವು 0 ಬರೆಯುವಾಗಿಲ್ಲ. ಯಾಕೆಂದ್ರೆ ಛೇದವು 0 ಆಯ್ತು ಅಂದ್ರೆ ಅದನ್ನ ನಾವು ವ್ಯಾಖ್ಯಾನಿಸಲು ಸಾಧ್ಯ ಇಲ್ಲ. 0 ಇಂದ ಯಾವುದೇ ಸಂಖ್ಯೆಯನ್ನು ನಾವು ಭಾಗಿಸಲ್ಲ. ಅರ್ಥ ಆಯ್ತಾ ಮಕ್ಕಳ? ಈಗ ಭಾಗಲಬ್ಧ ಸಂಖ್ಯೆಯನ್ನು ಉದಾಹರಣೆ ತಿಳ್ಕೊಂಡ್ವಿ. ಈಗ ಭಾಗಲಬ್ಧ ಸಂಖ್ಯೆಯನ್ನ ಮೊದಲನೇ ಗುಣವಾದ ಆವೃತ ಗುಣದಲ್ಲಿ ಪರೀಕ್ಷಿಸೋಣ. ಯಾವ ಗುಣದಲ್ಲಿ ಪರೀಕ್ಷಿಸೋಣ? ಆವೃತ ಗುಣ. ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನ ಯಾವುದೇ ಒಂದು ಗುಣವನ್ನ ಪರೀಕ್ಷೆ ಮಾಡಬೇಕಾದ್ರೆ ನಾವು ಗಣಿತದ ಮೂಲಭೂತ ಕ್ರಿಯೆಗಳಲ್ಲಿ ಪರೀಕ್ಷೆ ಮಾಡ್ತೀವಿ. ಗಣಿತದ ಮೂಲಭೂತ ಕ್ರಿಯೆಗಳು ಯಾವ್ಯಾವು? ವೆರಿ ಗುಡ್. ಸಂಕಲನ, ವ್ಯವಕಲನ, ಗುಣಾಕಾರ. ಈ ಕ್ರಿಯೆಗಳನ್ನ ನಾವು ಪ್ರತಿಯೊಂದು ನಿಯಮದಲ್ಲೂ ತಗೊಂಡು ಯಾವ ಯಾವ ಕ್ರಿಯೆಯಲ್ಲಿ ಈ ಆವೃತ ಗುಣವನ್ನ ಭಾಗಲಬ್ಧ ಸಂಖ್ಯೆ ಹೊಂದಿದೆ ಅನ್ನೋದನ್ನ ನಾವೀಗ ಪರೀಕ್ಷೆ ಮಾಡೋಣ. ಆವೃತ ಗುಣ. ಮೊದಲದಾಗಿ ನಾವು ಆವೃತ ಗುಣಕ್ಕೆ ಈಗ ಭಾಗಲಬ್ಧ ಸಂಖ್ಯೆಗಳು ಅಪರಿಮಿತ ಇದಾವಲ್ವಾ, ಅದ್ರಲ್ಲಿ ಎಷ್ಟು ಸಂಖ್ಯೆಗಳನ್ನ ತಗೋಬೇಕು? ಈಗ ಆವೃತ ಗುಣಕ್ಕೆ ಪರೀಕ್ಷೆ ಮಾಡ್ಬೇಕಾದ್ರೆ ಅಂದ್ರೆ 2 ಸಂಖ್ಯೆಯನ್ನ ತಗೋಬೇಕು. ಎಷ್ಟು ಸಂಖ್ಯೆ ತಗೋಬೇಕು? 2 ಸಂಖ್ಯೆ. ಯಾವುದ್ರಲ್ಲಿ? ಭಾಗಲಬ್ಧ ಸಂಖ್ಯೆ. ಈಗ ನಾವು ಪರೀಕ್ಷೆ ಮಾಡ್ತಿರೋ ಸಂಖ್ಯೆ ಯಾವುದು? ಭಾಗಲಬ್ಧ ಸಂಖ್ಯೆ. ನೋಡಿ, ಭಾಗಲಬ್ಧ ಸಂಖ್ಯೆಗಳು ಸಂಕೇತ ಏನು? ಕ್ಯೂ. ಭಾಗಲಬ್ಧ ಸಂಖ್ಯೆಯನ್ನ ನಾವು ಆವೃತ ಗುಣದಲ್ಲಿ ಪರೀಕ್ಷೆ ಮಾಡ್ತಾ ಇದೀವಿ. ಮೊದಲದಾಗಿ ಈಗ ತೆಗೆದುಕೊಳ್ಳುವ 2 ಸಂಖ್ಯೆ, ಒಂದು ಸಂಖ್ಯೆ 2 ಭಾಗಲಬ್ಧ ಸಂಖ್ಯೆ ತಗೋಬೇಕು ಅಂತ ಹೇಳಿದೆ ನಾನು. ತಗೋಣ. ಯಾವ್ದಾರು 2 ಭಾಗಲಬ್ಧ ಸಂಖ್ಯೆ ಹೇಳಿ. ಯಾವ್ದಾರು ಹೇಳಿ. ನೀವು ಆ ಭಾಗಲಬ್ಧ ಸಂಖ್ಯೆ ಪೂರ್ಣಾಂಕನ ತಗೋಬಹುದು, ಪೂರ್ಣ ಸಂಖ್ಯೆ ಏನಾದ್ರೂ ತಗೋಬಹುದು, ಅಥವಾ ಛೇದ 1 ಬಿಟ್ಟು ಬೇರೆ ಸಂಖ್ಯೆ ಏನಾದ್ರೂ ತಗೋಬಹುದು. ಯಾವ್ದಾರು ಹೇಳಿ. 4 7 ಇದು ಪೂರ್ಣಾಂಕನೂ ಹೌದು, ಪೂರ್ಣ ಸಂಖ್ಯೆನೂ ಹೌದು. ಅದು ಬಿಟ್ಟು ಮತ್ತೆ ಛೇದದಲ್ಲಿ ಇದು 2 ಛೇದ ಏನಿದೆ? 1 ಇದೆ. ಛೇದ 1 ಬಿಟ್ಟು ಬೇರೆ ಸಂಖ್ಯೆ ಯಾವ್ದಾರು ಹೇಳಿ. 2/3 ಮತ್ತೆ ಹೌದು. ಈಗ ನಮ್ಮ ಇವಳು 2/3 ಮತ್ತು 4/3 ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವೆರಡು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ತಗೊಳ್ತಾ ಇದ್ದೀವಿ. 2/3 ಮತ್ತು 4/3 ಈ 2 ಭಾಗಲಬ್ಧ ಸಂಖ್ಯೆಗಳು ಹಾಗೆ ಸೇರಿದೆ. ಇವೆರಡು ಸಂಖ್ಯೆಗಳು ಯಾವುದಕ್ಕೆ ಸೇರಿದೆ? ಕ್ಯೂಗೆ ಸೇರಿದೆ. ಮೊದಲನೇ ಯಾವ ಗುಣಕ್ಕೆ, ಯಾವ ಸಂಖ್ಯೆಗೆ ಸೇರಿದೆ? ಇವೆರಡು ಭಾಗಲಬ್ಧ ಸಂಖ್ಯೆಗೆ ಸೇರಿದೆ. ಈಗ ನಾವು ಇದನ್ನ ಯಾವ ಕ್ರಿಯೆಯಲ್ಲಿ ಮೊದಲನಾಗಿ ಪರೀಕ್ಷೆ ಮಾಡ್ತೀವಿ? ಸಂಕಲನ ಕ್ರಿಯೆ. ಸಂಕಲನ ಕ್ರಿಯೆಯಲ್ಲಿ ಪರೀಕ್ಷೆ ಮಾಡೋಣ. ಸಂಕಲನ ಕ್ರಿಯೆಯಲ್ಲಿ ಈ 2 ಸಂಖ್ಯೆಯನ್ನ ಸಂಕಲನ ಕ್ರಿಯೆ ಎಂದಾಗ 2ರ ಮಧ್ಯೆ ಎಂತ ಚಿಹ್ನೆ ಹಾಕ್ಬೇಕು? ಪ್ಲಸ್ ಅನ್ನ ಹಾಕ್ಬೇಕು. ಈ 2ನ್ನ ಪ್ಲಸ್ ಹಾಕಿದ್ರೆ 2 ಏನ್ ಮಾಡ್ಬೇಕು? 2 ಪ್ಲಸ್ ಇದೆ ಅಲ್ವಾ? 2 ಸಂಖ್ಯೆ ಹಿಂದೆ ಪ್ಲಸ್ ಇರೋದ್ರಿಂದ 2 ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಕೂಡೋಣ. ಈಗ ನೋಡಿ, 2 ಭಾಗಲಬ್ಧ ಸಂಖ್ಯೆಯಲ್ಲಿ ಛೇದ ಸಮ
ಛೇದ ಸಮ ಇರೋದ್ರಿಂದ ಅದೇ ಏನು ಛೇದ ಸಮ ಇರೋದ್ರಿಂದ 3 ಎರಡರೂ ಛೇದ ಸಮ ಇರೋದ್ರಿಂದ ಅದನ್ನೇ ನಾನು ಛೇದವಾಗಿ ತಗೊಂಡೆ. ಅವೆರಡರ ಲಸ ಏನು 3 ಆಗಿದೆ. ಈಗ ಅಂಶವನ್ನು ಡೈರೆಕ್ಟ್ ಆಗಿ ಕೂಡ್ಬೋದಾ? 2 ಪ್ಲಸ್ ಛೇದ ಸಮ ಇರೋದ್ರಿಂದ ಅಂಶವನ್ನು ನಾವು ನೇರವಾಗಿ ಹಾಕಬಹುದು. ಸೊ 2 ಪ್ಲಸ್ 4 ಕೂಡಿದಾಗ ಏನಾಗುತ್ತಪ್ಪ? 6 ಡಿವೈಡ್ ಬೈ 3 ಇಂದ 6 ನ ಭಾಗಿಸ್ಬೋದಾ? ಭಾಗ ಆಗುತ್ತಾ? ಎಷ್ಟಿಂದ ಭಾಗ ಆಗುತ್ತೆ? 3 ಇಂದ 2 ಗುಡ್ 3 2. ಹಾಗಾದ್ರೆ ಉತ್ತರ ಎಷ್ಟು ಬಂತು? 2 ಬೈ 1. ಒಂದನ್ನ ಬರೀಲ ಬೇಡವಾ? ಬರೀದು ನಡೆಯುತ್ತಲ್ವಾ? ಛೇದದಲ್ಲಿ ಏನೂ ಸಂಖ್ಯೆ ಇಲ್ಲ ಅಂದ್ರೆ ಏನಿರುತ್ತೆ? 2. ಈಗ 2 ಬೈ 3 4 ಬೈ 3 ತೆಗೆದುಕೊಂಡವು ಭಾಗಲಬ್ಧ ಸಂಖ್ಯೆ. ಬಂದಿದ ಉತ್ತರ ಏನು? 2. ಈಗ 2 ಭಾಗಲಬ್ಧ ಸಂಖ್ಯೆ ಆಗಿದೆಯೇ ಇಲ್ವಾ? ಆಗಿದೆ ಅಲ್ವಾ? ಯಾಕಂದ್ರೆ 2 ಅಂಶದಲ್ಲಿದೆ, ಛೇದದಲ್ಲಿ 1 ಇದೆ. ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು ಅಂದ್ರೆ ಅಂಶನು ಪೂರ್ಣಾಂಕ, ಇದು ಪೂರ್ಣಾಂಕನೇ ಅಲ್ವಾ? ಧನ ಪೂರ್ಣಾಂಕ. ಭಾಗಲಬ್ಧ ಸಂಖ್ಯೆಗಳು ಆವೃತ್ತ ಗಣವನ್ನ ಸಂಕಲನ ಕ್ರಿಯೆಯಲ್ಲಿ ಹೊಂದಿದೆ ಅಂತ ಹೇಳ್ಬೋದಾ? ಹೇಗೆ ಹೊಂದಿದೆ? ತೆಗೆದುಕೊಂಡ ಸಂಖ್ಯೆಗಳನ್ನ ನಾವು ಸಂಕಲನ ಮಾಡುವಾಗ ಬರುವ ಸಂಖ್ಯೆನೂ ಕೂಡ ಭಾಗಲಬ್ಧ ಸಂಖ್ಯೆನೇ ಆಗಿರೋದ್ರಿಂದ ಇದು ಆವೃತ್ತ ಗುಣವನ್ನ ಹೊಂದಿದೆ. ಆವೃತ್ತ ಗುಣ ಹೊಂದಿದೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬೋದು. ಯಾವ ಕ್ರಿಯೆಯಲ್ಲಿ? ಸಂಕಲನ ಕ್ರಿಯೆಯಲ್ಲಿ. ಈಗ ನೆಕ್ಸ್ಟ್ ವ್ಯವಕಲನ ಕ್ರಿಯೆಯಲ್ಲಿ ಪರೀಕ್ಷೆ ಮಾಡಿ. ಯಾವ ಕ್ರಿಯೆಯಲ್ಲಿ? ವ್ಯವಕಲನ ಕ್ರಿಯೆ. ವ್ಯವಕಲನ ಕ್ರಿಯೆ ಅಂದಾಗ ಈಗ ನಾವು ಇದೇ ಸಂಖ್ಯೆಗಳನ್ನು ಯಾವ್ದಾದ್ರು 2 ಸಂಖ್ಯೆ ತಗೋಣ, ಆಯ್ತಾ? ಇವೇ ಸಂಖ್ಯೆಗಳನ್ನು ತಗೋಬಹುದು, ನೀವು ಬೇರೆ ಸಂಖ್ಯೆಗಳನ್ನು ತಗೋಬಹುದು. ಈಗ ಯಾವ್ದಾದ್ರು 2 ಸಂಖ್ಯೆಗಳನ್ನ ಹೇಳ್ರಿ ಮಕ್ಕಳು. ಓಕೆ. 1/4 ಪ್ರಜ್ಞಾ 1/4 ಮತ್ತು 3/4 ಅಂತ ಹೇಳ್ತಾ ಇದ್ದಾರೆ. ನಾನು ಆ ಸಂಖ್ಯೆಗಳನ್ನೇ ತಗೊಂಡಿದ್ದೀನಿ. ಈಗ ಈ 2 ಸಂಖ್ಯೆಗಳು ಎಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಈಗ ನಾವು ಯಾವ ಕ್ರಿಯೆಯನ್ನು ಪರೀಕ್ಷೆ ಮಾಡೋಣ? ಕ್ರಿಯೆಯಲ್ಲಿ ಪರೀಕ್ಷೆ ಮಾಡೋಣ. 1/4 ವ್ಯವಕಲನ ಅಂತ ಬಂದರೆ 3/4. ಛೇದದಲ್ಲಿ ಸಮನಾದ ಸಂಖ್ಯೆಗಳಿರೋದ್ರಿಂದ ಛೇದವನ್ನು ಹಾಗೆ ಬರಿಬೋದಾ? ಅಂಶವನ್ನು ಈಗ ನಾವು ನೇರವಾಗಿ ಹಾಗೆ ಬರ್ಕೋಬೋದಲ್ಲ? 1 ಮೈನಸ್ 3. ಛೇದ ಸಮ ಇರೋದ್ರಿಂದ ನಾವು ಅದನ್ನೇ ಬರ್ಕೊಂಡಿವಿ. ಅದೇ ಛೇದ ಅಸಮ ಇದ್ದಾಗ ನಾವು ಲಾಸಾಲ ತೆಗೆದು ಏನ್ ಮಾಡ್ಕೋಬೇಕಾಗುತ್ತೆ? ಸಮ ಮಾಡಿಕೊಂಡು ಆಮೇಲೆ ನಾವು ಕಳಿಬೇಕು. ಇಲ್ಲಿ ಛೇದ ಸಮ ಇರೋದ್ರಿಂದ ನಾವು ನೇರವಾಗಿ ಅಂಶವನ್ನ ಕಳಿತಾ ಇದ್ದೀವಿ. 1 ಮೈನಸ್ 3 ಕಳೆದಾಗ ಏನ್ ಬರುತ್ತೆ ಹೇಳಿ ಮಕ್ಕಳ? ವೆರಿ ಗುಡ್. -2/4. 2/4 ಭಾಗ ಆಗುತ್ತೆ. ಕನಿಷ್ಠ ರೂಪ ತಂದ್ರೆ ಏನ್ ಬರುತ್ತೆ ನೋಡಿ? 2 1 2 2 4. ಉತ್ತರ ಏನ್ ಬರುತ್ತೆ ಮಕ್ಕಳ? -1/2. ಹಾಗಾದ್ರೆ ನಾವೆರಡು ಭಾಗಲಬ್ಧ ಸಂಖ್ಯೆಗಳನ್ನ ಸಂಕಲನ ಮಾಡಿದಾಗ ಬರುವ ಸಂಖ್ಯೆ -1/2 ಬರುವ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಲ್ಲಿ ಇದೆಯಾ? ಇದೆಯಾ? ಯಾಕೆ ಹೇಳಿ? -1 ಪೂರ್ಣಾಂಕ, 2 ಕೂಡ ಪೂರ್ಣಾಂಕ. ಹಾಗಾಗಿ -1/2 ಭಾಗಲಬ್ಧ ಸಂಖ್ಯೆ ಆಗಿದೆ. ಬರೀ 2 ಸಂಖ್ಯೆಗಳನ್ನ ಯೋಚನೆ ಮಾಡ್ಬೇಕು ನಾವು. ಉಳಿದ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ತಗೊಂಡು ನಾವು ವ್ಯವಕಲನ ಮಾಡಿದಾಗ ಬರುವ ಸಂಖ್ಯೆನೂ ಏನಾಗಿರ್ಬೇಕು? ಭಾಗಲಬ್ಧ ಸಂಖ್ಯೆನೇ ಆಗಿರ್ಬೇಕು. ಆಗುತ್ತಾ? ಯೋಚನೆ ಮಾಡಿ. ಆಗುತ್ತಲ್ವಾ? ಹೌದು. ಯಾವುದೇ ಸಹ ಭಾಗಲಬ್ಧ ಸಂಖ್ಯೆಯನ್ನ ನಾವು ವ್ಯವಕಲನ ಮಾಡಿದಾಗ ಬರುವ ಸಂಖ್ಯೆನೂ ಕೂಡ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಏನಂತಾಗಿರ್ಬೋದು. ಆಮೇಲೆ ಇದು ಇನ್ನೊಂದು ತಗೊಳಂಗಿಲ್ಲ. ಕ್ಯೂ ಜಾಗದಲ್ಲಿ ಏನ್ ತಗೊಳಂಗಿಲ್ಲ? ಎಲ್ಲಾ ಸಂಖ್ಯೆ ತಗೊಂಡ್ರು ಬರ್ಬೇಕದು. ಈಗ ನಾನು 1/4 3/4 ತಗೊಂಡಿದ್ದೀನಿ. 0 ಒಂದು ಭಾಗಲಬ್ಧ ಸಂಖ್ಯೆ, ಹೌದಾ ಅಲ್ವಾ? ಯಾಕೆ? 0 ಕೆಳಗಡೆ ಏನಿದೆ? 1 ಇದೆ ಅಲ್ವಾ? ಛೇದದಲ್ಲಿ 1 ಇದೆ, ಅಂಶದಲ್ಲಿ 0 ಇದೆ. ಭಾಗಲಬ್ಧ ಹೌದಾ ಅಲ್ವಾ? p/q ರೂಪದಲ್ಲಿ ವ್ಯಕ್ತಪಡಿಸಬಹುದಲ್ವಾ 0ನ್ನ? ಹಾಗಾಗಿ ಅದು ಕೂಡ ಏನು? ಭಾಗಲಬ್ಧ ಸಂಖ್ಯೆನೇ ಅಲ್ವಾ? ಈಗ ನಾವು 0 ಜೊತೆ ಯಾವುದೇ ವ್ಯವಕಲನ ಮಾಡಿದಾಗ ಏನ್ ಬರುತ್ತೆ? ಅದೇ ಸಂಖ್ಯೆನೇ ಬರುತ್ತೆ. ಈ ರೀತಿ ನೀವು ಯಾವುದೇ ಭಾಗಲಬ್ಧ ಸಂಖ್ಯೆ ತಗೊಂಡು ವ್ಯವಕಲನ ಮಾಡುದು ಅದೇ ಸಂಖ್ಯೆ ಬರುವುದರಿಂದ ಏನಂತ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಏನಾಗಿದೆ? ಹೇಳ್ಬೋದಾ? ಈ ರೀತಿ ಬರೀ ಯಾವುದೇ 2 ಸಂಖ್ಯೆ ಅಷ್ಟೇ ಆಗ್ಬಾರ್ದು. ಯಾವುದೇ ಭಾಗಲಬ್ಧ ಸಂಖ್ಯೆ ತಗೊಂಡು ಪರೀಕ್ಷೆ ಮಾಡಿದ್ರು ಇದು ಬರುವ ಸಂಖ್ಯೆನೂ ಭಾಗಲಬ್ಧನೇ ಆಗಿದ್ದಾಗ ಮಾತ್ರ ಆವೃತ್ತ ಗುಣವನ್ನ ಹೊಂದಿದೆ ಅಂತ ಹೇಳಿ ಅರ್ಥ. ಆಯ್ತಾ ಮಕ್ಕಳ? ಈಗ ನೆಕ್ಸ್ಟ್ ಗುಣಾಕಾರದಲ್ಲಿ ಪರೀಕ್ಷೆ ಮಾಡೋಣ. ಯಾವ ಕ್ರಿಯೆಯಲ್ಲಿ? ಗುಣಾಕಾರ.
ಗುಣಾಕಾರ. ಗುಣಾಕಾರದಲ್ಲಿ ಈಗ ತೆಗೆದುಕೊಳ್ಳುವ ಸಂಖ್ಯೆ 1/4 3/4 ತಗೋಣ, ಅಥವಾ ಬೇರೆ ಯಾವ್ದಾದ್ರು ಸಂಖ್ಯೆ ಹೇಳ್ರಿ ಮಕ್ಕಳ. ನೀವು ಧನ ಪೂರ್ಣಾಂಕರ ಹೇಳಿ, ಋಣ ಪೂರ್ಣಾಂಕರ ಹೇಳಿ. ಯಾರು ಹೇಳ್ತೀರಾ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳ್ರಪ್ಪ. 6/5 7/3 ಹೇಳ್ತಾ ಇದ್ದಾರೆ ನಿಮ್ಮ ಸ್ನೇಹಿತೆ. ಗುಡ್. ಇವೆರಡು ಭಾಗಲಬ್ಧ ಸಂಖ್ಯೆ. ಈಗ ಇವುಗಳನ್ನು ಏನ್ ಮಾಡೋಣ? ಗುಣಾಕಾರ ಮಾಡೋಣ. ಗುಣಲಬ್ಧ ಇದು ಇಂಟು 7/3 ಗುಣಿಸಿದೀನಿ. ಗುಣಿಸಪ್ಪ. 6 ಇಂಟು 42. ಬರುವ ಉತ್ತರನು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆಯಾ? ಹಾಗಾಗಿ ಬರುವ ಉತ್ತರನು ಕೂಡ ಭಾಗಲಬ್ಧ ಸಂಖ್ಯೆ. ಹಾಗೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಯನ್ನ ಗುಣಿಸಿದಾಗ ಬರುವ ಸಂಖ್ಯೆನೂ ಕೂಡ ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಆಗ ನಾವು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿದೆ. ಈ ರೀತಿ ಇವೆರಡೇ ಅಲ್ಲ, ಯಾವುದೇ ಸಂಖ್ಯೆ ತಗೊಂಡು ಪರೀಕ್ಷೆ ಮಾಡಿ. ಗುಣಪೂರ್ಣಾಂಕಗಳನ್ನು ತಗೋಬಹುದು, ಧನ ಪೂರ್ಣಾಂಕಗಳನ್ನಾದ್ರೂ ತಗೊಂಡು ಮಾಡಿದಾಗ ಬರುವ ಸಂಖ್ಯೆಯು ಭಾಗಲಬ್ಧನೇ ಆಗಿರುತ್ತೆ. ಹಾಗೆ ಆವೃತವಾಗಿದೆ. ಯಾವ ಕ್ರಿಯೆನಲ್ಲಿ? ಗುಣಾಕಾರ ಕ್ರಿಯೆಯಲ್ಲಿ. ಹೇಳ್ಬೋದಾ? ನೆಕ್ಸ್ಟ್ ಭಾಗಾಕಾರ ಕ್ರಿಯೆ ನೋಡೋಣ. ಭಾಗಾಕಾರ ಕ್ರಿಯೆ. ಭಾಗಾಕಾರ ಕ್ರಿಯೆಯಲ್ಲಿ ಯಾವ್ದಾದ್ರು ಎರಡು ಸಂಖ್ಯೆ ಇದೆ ಮಕ್ಕಳು. ಯಾವ್ದಾದ್ರು ಎರಡು ಸಂಖ್ಯೆ ಇದೆ? ಯಾವ್ದಾರು ಹೇಳಿ. ಹೇಳಪ್ಪ. 1/2 3/2. ಗುಡ್. 1/2 ಮತ್ತು ಡಿವೈಡೆಡ್ ಬೈ 3/2 ಭಾಗಿಸಿದಾಗ ಏನ್ ಬರುತ್ತೆ ನೋಡಿ. ಇವೆರಡು ಸಂಖ್ಯೆನ ಭಾಗಿಸಿದಾಗ ನೋಡಿ, ಭಾಗಾಕಾರ ಮಾಡುವಾಗ ನಾವು ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರಕ್ಕೆ ಪರಿವರ್ತಿಸಿದಾಗ ಏನಾಗುತ್ತೆ? ಛೇದ ಏನಾಗುತ್ತೆ? ವಿಲೋಮ ಆಗುತ್ತೆ. 3/2 ಏನಾಗುತ್ತೆ? 2/2 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1/3 ಭಾಗಲಬ್ಧನ ಹೌದಾ ಅಲ್ವಾ? ಭಾಗಲಬ್ಧ. ಸೊ ತೆಗೆದುಕೊಂಡವು ಭಾಗಲಬ್ಧ ಸಂಖ್ಯೆ, ಬರುವ ಉತ್ತರನು ಭಾಗಲಬ್ಧ ಆಯ್ತು. ಹಾಗಾದ್ರೆ ಆವೃತ ಆಯ್ತಲ್ವಾ? ಎಲ್ಲ ಸಂಖ್ಯೆಗೂ ಬರುತ್ತೆ. ಯೋಚನೆ ಮಾಡಿ. ನಾನು ಇಲ್ಲಿ 3/2 ತಗೊಳ್ಳೋ ಬದಲು 0 ತಗೊಂಡಾಗ 0 ಯಾವುದೇ ಸಂಖ್ಯೆಯನ್ನ ಭಾಗಿಸುತ್ತಾ? 0 ತಗೊಂಡ ತಕ್ಷಣ ಇದು ಬರುವ ಸಂಖ್ಯೆ ಭಾಗಲಬ್ಧ ಆಗಲ್ಲ. ಆದ್ರೆ ಆವೃತ ಗುಣ ಅಂದ್ರೆ ಏನರ್ಥ? ಯಾವುದೇ ಭಾಗಲಬ್ಧ ಸಂಖ್ಯೆ ತಗೊಂಡು ಪರೀಕ್ಷೆ ಮಾಡಿದ್ರು ಎಲ್ಲಾ ಭಾಗಲಬ್ಧ ಸಂಖ್ಯೆಗೂ ಭಾಗಲಬ್ಧನೇ ಬರ್ಬೇಕು. ಅದೇ 0 ತಗೊಂಡಾಗ ಏನಾಗುತ್ತೆ? ಛೇದದಲ್ಲಿ 0 ತಗೊಂಡಾಗ ಬರುವ ಉತ್ತರ ಭಾಗಲಬ್ಧ ಆಗಲ್ಲ. ಸೊ ಭಾಗಲಬ್ಧ ಸಂಖ್ಯೆ ಆಗಲ್ಲ ಅಂದಾಗ ಅರ್ಥ ಏನು? 1/2 is not equal to not belongs to Q. Q ಗೆ ಸೇರುವುದಿಲ್ಲ, ಭಾಗಲಬ್ಧ ಸಂಖ್ಯೆಗೆ ಸೇರುವುದಿಲ್ಲ. ಆದ್ರಿಂದ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಏನಾಗಲ್ಲ? ಆಗಿರುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಈಗ ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನ ಯಾವ ಯಾವ ಕ್ರಿಯೆಯಲ್ಲಿ ಹೊಂದಿದೆ? ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆಯಲ್ಲಿ ಹೊಂದಿದೆ. ಭಾಗಾಕಾರದಲ್ಲಿ ಹೊಂದಿಲ್ಲ. ವೆರಿ ಗುಡ್. ಯಾಕೆ ಹೊಂದಿಲ್ಲ ಅಂತಂದ್ರೆ ಯಾವ್ದು ಒಂದು ಸಂಖ್ಯೆಗೆ ಮಾತ್ರ, ಛೇದದಲ್ಲಿ 0 ತಗೊಂಡಾಗ ಮಾತ್ರ ಭಾಗಲಬ್ಧ ಸಂಖ್ಯೆ ಬರೋದಿಲ್ಲ. ಹಾಗಾಗಿ 3 ಕ್ರಿಯೆಯಲ್ಲಿ ಮಾತ್ರ ಯಾವುದು? ಸಂಕಲನ, ವ್ಯವಕಲನ, ಗುಣಾಕಾರದಲ್ಲಿ ಮಾತ್ರ ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನ ಹೊಂದಿದೆ. ಅರ್ಥ ಆಯ್ತಲ್ಲ ಮಕ್ಕಳು? ಆವೃತ ಗುಣ ಅಂದ್ರೆ ಈಗ ನಾವು ಪರಿವರ್ತನೆಯ ಗುಣವನ್ನ ನೋಡೋಣ. ಯಾವಾಗ ನೋಡ? ಪರಿವರ್ತನೀಯ ಗುಣ. ನೋಡಿ, ಪರಿವರ್ತನೀಯ ಗುಣ ಎಂದರೆ ಈಗ ನಾನು ಅದಕ್ಕೊಂದು ಆಕ್ಟಿವಿಟಿ ಮಾಡ್ತೀನಿ, ಹಾಗೆ ಇಮ್ಯಾಜಿನ್ ಮಾಡ್ತೀನಿ. ಈಗ ಪ್ರಜ್ಞಾಗೆ ನಾನು ಈಗ ಅವಳಿಗೆ ಈಗ ಪ್ರಜ್ಞಾ ಮತ್ತು ಚೈತ್ರಾಗೆ ನಾನು ಊಟಕ್ಕೆ ಇಡ್ತಾ ಇದ್ದೀನಿ. ಈಗ ಇಬ್ಬರಿಗೂ ಒಂದು ಬೌಲ್ ಅನ್ನ ಮತ್ತು ಒಂದು ಬೌಲ್ ಸಾರನ್ನ ತಗೊಂಡಿದ್ದೀನಿ. ಪ್ರಜ್ಞಾನ ತಟ್ಟೆಗೆ ಮೊದಲು ಅನ್ನವನ್ನ ಇಡ್ತೀನಿ, ಚೈತ್ರನ ತಟ್ಟೆಗೆ ಒಂದು ಬೌಲ್ ಸಾರನ್ನ ಫಸ್ಟ್ ಹಾಕ್ತೀನಿ. ಪ್ರಜ್ಞಾ ತಟ್ಟೆಗೆ ಏನಾಗ್ತದೆ? ಅನ್ನ ಆಗ್ತದೆ. ಚೈತ್ರನ ತಟ್ಟೆಗೆ ಸಾಂಬಾರ್ ಆಗ್ತದೆ. ಇಬ್ರಿಗೂ ಒಂದು ಬೌಲೆ, ಸೇಮ್ ಸಾಂಬಾರು, ಅದೇ ಅನ್ನನೇ ಅದೇ ಸಾಂಬಾರು. ಆದ್ರೆ ಇವಳಿಗೆ ಮೊದಲು ಅನ್ನ ಹಾಕ್ದೆ, ಅವಳಿಗೆ ಮೊದಲು ಸಾಂಬಾರ್ ಹಾಕ್ದೆ. ಆಯ್ತಾ? ಈಗ ನೆಕ್ಸ್ಟ್ ಇವಳಿಗೆ ಸಾಂಬಾರ್ ಹಾಕಿ ಆಮೇಲೆ ಅವಳಿಗೆ ಅನ್ನ ಪ್ಲಸ್ ಸಾರು ಹಾಕ್ದೆ. ಯಾರಿಗೆ?
ಪ್ರಜ್ಞನ್ಗೆ ಅನ್ನ ಹಾಕಿದೆ, ಆಮೇಲೆ ಏನಾಗ್ತದೆ ಸಾಂಬಾರ್ ಆಗ್ತದೆ. ಯಾರಿಗೆ? ಪ್ರಜ್ಞಾನಿ. ಚೈತ್ರನ್ಗೆ ಏನ್ ಮಾಡಿದೆ? ಸಾಂಬಾರ್ ಫಸ್ಟ್ ಹಾಕ್ದೆ, ಆಮೇಲೆ ಅನ್ನ ಹಾಕ್ದೆ. ಇಬ್ರು ಕಲ್ಸ್ಕೊಂಡು ಊಟ ಮಾಡ್ರಿ ಇದೆ ಆಯ್ತಾ. ಅವ್ರು ಊಟ ಮಾಡಿ ಟೇಸ್ಟ್ ನೋಡಿದ್ರು, ಆಮೇಲೆ ಚೈತ್ರದ ಊಟವನ್ನ ಪ್ರಜ್ಞಾ ಮಾಡಿದ್ರು, ಪ್ರಜ್ಞಾ ಊಟವನ್ನ ಚೈತ್ರ ಮಾಡಿದ್ರು. ಅನ್ನ ಸಾಂಬಾರ್ ಮೊದಲನೇ ಪ್ರಜ್ಞಾದ ಏನು ರುಚಿ ಇತ್ತು, ಚೈತ್ರ ಹಾಕಿದ್ರು ಆ ಸಾಂಬಾರ್ ಅನ್ನದ ರುಚಿ ಬೇರೆ ಬೇರೆ ಏನಾರು ಯಾಕೆ? ಒಂದೇ ಸಾಂಬಾರ ಒಂದೇ ಅನ್ನನೇ, ಸಮಾನ ಕ್ವಾಂಟಿಟಿನೂ ಕೂಡ ಅದೇನೆ, ಆದ್ರೆ ಕ್ರಮ ಮಾತ್ರ ಬೇರೆ. ಫಸ್ಟ್ ಅನ್ನ ಸಾಂಬಾರು, ಇವಳಿಗೆ ಸಾಂಬಾರು ಪ್ಲಸ್ ಅನ್ನ, ಆದ್ರೆ ರುಚಿ ಮಾತ್ರ ರಿಸಲ್ಟ್ ಈಸ್ ಸೇಮ್. ಇದನ್ನೇ ಏನಂತ ಕರಿತೀವಿ? ಪರಿವರ್ತನೀಯ ಗುಣ. ಪರಿವರ್ತನೆಯ ಗುಣ ಅಂದ್ರೆ ಕ್ರಮ ಬೇರೆ ಬೇರೆ ಆದ್ರೂ ಕೂಡ ಉತ್ತರ ಒಂದೇ ಆಗಿದ್ರೆ ಮಾತ್ರ ಪರಿವರ್ತನಾ ಗುಣವನ್ನ ಹೊಂದಿದೆ. ಉತ್ತರ ಬೇರೆ ಬೇರೆ ಆಯ್ತು ಅಂದ್ರೆ, ಉತ್ತರ ಸಮ ಆಗ್ಲಿಲ್ಲ, ಇಬ್ರದು ಎರಡೂ ಕಡೆದ ಉತ್ತರ ಸಮ ಆಗಿಲ್ಲ ಅಂದ್ರೆ ಪರಿವರ್ತನ ನಿಯಮವನ್ನ ಹೊಂದಿಲ್ಲ ಅಂತೇಳಿ ಅರ್ಥ. ಗೊತ್ತಾಯ್ತಾ ಮಕ್ಕಳ? ಪರಿವರ್ತನ ನಿಯಮ ಅಂದ್ರೆ ಅದನ್ನು ಬದಲು, ಕ್ರಮವನ್ನ ಅದನ್ನು ಬದಲು ಮಾಡಿದಾಗ ಉತ್ತರ ಒಂದೇ ಬಂದ್ರೆ ಮಾತ್ರ ಪರಿವರ್ತನ ನಿಯಮ ಆಗುತ್ತೆ, ಉತ್ತರ ಬೇರೆ ಬೇರೆ ಬಂದ್ರೆ ಪರಿವರ್ತನ ನಿಯಮ ಆಗುತ್ತೆ. ಈಗ ನಾವು ಇದನ್ನು ಕೂಡ ಅಷ್ಟೇ 4 ಕ್ರಿಯೆಗಳಲ್ಲಿ ಪರೀಕ್ಷೆ ಮಾಡೋಣ. ಮೊದಲನೇದಲ್ಲಿ ಯಾವ್ದನ್ನ? ಸಂಕಲನ ಕ್ರಿಯೆ. ಯಾವ ಸಂಖ್ಯೆಗಳನ್ನ ಪರೀಕ್ಷೆ ಮಾಡ್ತಾ ಇದೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆ ನೋಡಿ, ನಿಯಮ ಬರೀತೀನಿ. ನಿಯಮ ಬರೀಕಿನ ಮುಂಚೆ ಉದಾಹರಣೆ ತಗೊಂಡು ಯಾವ್ದಾದ್ರು 2 ಭಾಗಲಬ್ಧ ಸಂಖ್ಯೆ 8, 12 2 ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡಿದ್ದೀನಿ. ಎಡಭಾಗದಲ್ಲಿ ಮತ್ತು ಬಲಭಾಗ ಮೊದಲು 8 + 12 ತಗೋತೀವಿ. ಸಂಕಲನ ಇರೋದ್ರಿಂದ ನಡುವೆ ಪ್ಲಸ್ ಆಗ್ಬೇಕಲ್ವಾ? 12 + 8. 8 + 12 ಉತ್ತರ ಏನಪ್ಪ? 20. 12 + 8 ಉತ್ತರ ಏನಪ್ಪ? 22. 8 + 12 12 + 8 ಉತ್ತರ ಒಂದೇ, ಕ್ರಮ ಬೇರೆ. ಆದ್ರಿಂದ ಇದನ್ನ ಎಡಭಾಗ ಬಲಭಾಗ ಅಂತ ತಗೊಂಡು LHS = RHS. therefore ಎಡಭಾಗವು ಬಲಭಾಗಕ್ಕೆ ಸಮ ಆಯ್ತು ಅಂದ್ರೆ ಏನಂತ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಏನಾಗಿದೆ? ಪರಿವರ್ತನೀಯವಾಗಿದೆ. ಈಗ ನಿಯಮ ಬರೆಯೋಣ. ನಿಯಮ ಏನಿರುತ್ತೆ? ಫಾರ್ ಎವರಿ A, B belongs to Q. ತೆಗೆದುಕೊಳ್ಳುವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಯ ಸಂಖ್ಯೆಗಳಾಗಿವೆ. ಈಗ ಸಂಕಲನ ಮಾಡಿದಾಗ A + B = B + A ಆಗಿದೆ. ಉದಾಹರಣೆ ತಗೊಂಡಾಗ ಆಯ್ತಲ್ವಾ? ಆಗುತ್ತೆ. therefore ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಏನಾಗಿದೆ? ಪರಿವರ್ತನೀಯವಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಎಡಭಾಗ ಬಲಭಾಗಕ್ಕೆ ಸಮ ಬಂತು, ಹಾಗಾಗಿ ಪರಿವರ್ತನೀಯವಾಗಿದೆ. ಈಗ ವ್ಯವಕಲನ ಕ್ರಿಯೆ ನೋಡಿ. ಯಾವ ಕ್ರಿಯೆ ನೋಡ? ವ್ಯವಕಲನ ಕ್ರಿಯೆ. ವ್ಯವಕಲನ ಕ್ರಿಯೆ ಯಾವ್ದಾದ್ರು 2 ಭಾಗಲಬ್ಧ ಸಂಖ್ಯೆ 5, 3. 5 ಮೈನಸ್ ವ್ಯವಕಲನ ಅಂದ್ರೆ ಪದ್ಧತಿ ಮೈನಸ್ 5 - 3 ರ ಉತ್ತರ ಹೇಳಿ. 3 - 5 ರ ಉತ್ತರ 2. 5 - 3 ಎಷ್ಟು? 2. 3 - 5 ಅಂದ್ರೆ -2. 2 ಸಮ ಬರ್ತಾ ಮಕ್ಕಳ? 5 - 3 is not equal to 3 - 5. LHS not equal to RHS. ಹಾಗಾಗಿ ಕ್ರಮ ಬೇರೆ ಬೇರೆ ಆಗಿ ವ್ಯವಕಲನ ಮಾಡಿದಾಗ ಉತ್ತರ ಸಮ ಬರಲಿಲ್ಲ. ಆದ್ರಿಂದ ಪರಿವರ್ತನಾ ನಿಯಮ ವ್ಯವಕಲನದಲ್ಲಿ ಯಾವ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬೋದಲ್ವಾ? ನಿಯಮ ಹೇಳೋದಾದ್ರೆ ಏನಂತ ಹೇಳ್ಬೋದು? A - B is not equal to B - A ಹೇಳ್ಬೋದಲ್ವಾ? ಈಗ ನೆಕ್ಸ್ಟ್ ಗುಣಾಕಾರದಲ್ಲಿ ಪರೀಕ್ಷೆ ಮಾಡೋಣ ಮಕ್ಕಳ. ಗುಣಾಕಾರ ಅಂತ ಯಾವ ಚಿಹ್ನೆ ಹಾಕ್ಬೇಕು? ಯಾವ್ದಾದ್ರು 2 ಭಾಗಲಬ್ಧ ಸಂಖ್ಯೆ ಯಾವ್ದಾರು ಹೇಳಿ? 12, 8. 12 × 8 8 × 12 ಏನ್ ಬರ್ತು ಉತ್ತರ ಹೇಳಿ ನೋಡೋಣ? 12 × 8 96. 8 96. ಈ ರೀತಿ ಯಾವುದೇ 2 ಭಾಗಲಬ್ಧ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಬದಲು ಮಾಡಿ ಗುಣಾಕಾರ ಮಾಡಿದಾಗ ಉತ್ತರ ಒಂದೇ ಬರುತ್ತಲ್ವಾ? ಹಾಗಾಗಿ ಎಡಭಾಗ ಬಲಭಾಗಕ್ಕೆ ಸಮ ಬಂತು. therefore ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಏನಾಗಿದ್ದಾವೆ? ಪರಿವರ್ತನೀಯವಾಗಿದೆ. ಹೇಳ್ಬೋದಾ? ನಿಯಮ ಏನಂತ ಹೇಳ್ಬೋದು? A × B is equal to B × A. B × A. 2 × 2 = 4. 4 × 2 = 8. 8 × 2 = 16. 16 × 2 = 24. 24 × 2 = 36. 36 × 2 = 96. 96 × 2 = 120. 120 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 × 2 = 4. 4 ×
ಕಾಮ 2. 4 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4. ನೋಡಿ ಮಕ್ಕಳ ಸಮ ಬರುತ್ತಾ? 4 2ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ? 2ರಿಂದ 4ರಿಂದ 2 ಭಾಗಿಸಿದಾಗ 1/2 ಸಮ ಆಗುತ್ತಾ? ಹಾಗಾಗಿ ಎಡಭಾಗ ಬಲಭಾಗಕ್ಕೆ ಸಮ ಆಗೋದಿಲ್ಲ. ಕ್ರಮ ಬೇರೆ ಬೇರೆ ಮಾಡಿ ನಾವು ಭಾಗಾಕಾರ ಮಾಡಿದಾಗ ಎಡಭಾಗ ಬಲಭಾಗ ಸಮ ಬಂದಿಲ್ಲ. ಹಾಗಾಗಿ ಏನ್ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಏನನ್ನ ಹೊಂದಿಲ್ಲ? ಪರಿವರ್ತನೆಯನ್ನು ಹೊಂದಿಲ್ಲ. ನಿಯಮದಲ್ಲಿ ಹೇಳೋದಾದ್ರೆ ಏನ್ ಹೇಳ್ಬೋದು? A divided by B is not equal to B divided by A. ಹೇಳ್ಬೋದಲ್ವಾ ಮಕ್ಕಳ? ಹಾಗಾದ್ರೆ ಇವತ್ತು ನಾವು ಇಂದಿನ ತರಗತಿನಲ್ಲಿ ನಾವೇನೇನ್ ತಿಳ್ಕೊಂಡ್ವಿ? ಭಾಗಲಬ್ಧ ಸಂಖ್ಯೆ ಅಂದ್ರೆ ಅರ್ಥ, ಅದರ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ಯಾವ ಸಂಖ್ಯೆಗಳು ಇರ್ತವೆ ಮತ್ತು ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣಗಳು. ಆ ಗುಣಲಕ್ಷಣಗಳಲ್ಲಿ 2 ಗುಣಲಕ್ಷಣವನ್ನ ತಿಳ್ಕೊಂಡ್ವಿ. ಯಾವ್ಯಾವು? ಯಾವ್ಯಾವ ಗುಣ? ಯಾವ್ಯಾವ ಗುಣವನ್ನ ನಾವು ತಿಳ್ಕೊಂಡ್ವಿ? ಬೇಡಪ್ಪ ಹೇಳಪ್ಪ ಚಿನ್ನ. ಆವೃತ್ತ ಗುಣ ಮತ್ತೆ ವೆರಿ ಗುಡ್. ಆವೃತ್ತ ಗುಣ ಮತ್ತು ಪರಿವರ್ತನೆ ಗುಣವನ್ನ ನಾವು ತಿಳ್ಕೊಂಡ್ವಿ. ಯಾವ್ಯಾವ ಕ್ರಿಯೆಯನ್ನು ತಿಳ್ಕೊಂಡ್ವಿ? ಸಂಕಲನ, ಅದರಲ್ಲಿ ಆವೃತ್ತ ಗುಣ ಯಾವ್ಯಾವ ಕ್ರಿಯೆನೆಲ್ಲ ಭಾಗಲಬ್ಧ ಸಂಖ್ಯೆಗಳು ಆವೃತ್ತ ಗುಣವನ್ನ ಯಾವ್ಯಾವ ಕ್ರಿಯೆಯಲ್ಲಿ ಹೊಂದಿದೆ? ಹೇಳಪ್ಪ. ವ್ಯವಕಲನ ಗುಣಾಕಾರದಲ್ಲಿ ಆವೃತ್ತ ಗುಣವನ್ನ ಹೊಂದಿದೆ. ಪರಿವರ್ತನೆ ಗುಣವನ್ನ ಯಾವ ಕ್ರಿಯೆಯಲ್ಲಿ ಹೊಂದಿದೆ? ಸಂಕಲನ ಗುಣಾಕಾರ. ವೆರಿ ಗುಡ್. ಸಂಕಲನ ಮತ್ತು ಗುಣಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೆಯ ಗುಣವನ್ನ ಹೊಂದಿದೆ. ವೆರಿ ಗುಡ್. ಆಯ್ತಲ್ಲ ಮಕ್ಕಳ? ಈಗ ನಾಳೆ ಮನೆ ಕೆಲಸಕ್ಕೆ ಹೋಮ್ವರ್ಕ್ ತಗೊಳ್ಳಿ. ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಸಹ ಆವೃತ್ತ ಗುಣ ಮತ್ತು ಪರಿವರ್ತನೆಯ ಗುಣಕ್ಕೆ 2 ಉದಾಹರಣೆಯನ್ನ ಬರ್ಕೊಂಡು ನಿಯಮ ಮತ್ತು ಉದಾಹರಣೆ ಬರ್ಕೊಳ್ಳಿ ಮಕ್ಕಳ. ಭಾಗಲಬ್ಧ ಸಂಖ್ಯೆಗಳ ಆವೃತ್ತ ಗುಣ ಮತ್ತು ಪರಿವರ್ತನೆಯ ಗುಣವನ್ನ ಉದಾಹರಣೆಯೊಂದಿಗೆ ಪರೀಕ್ಷಿಸಿ. ಭಾಗಲಬ್ಧ ಸಂಖ್ಯೆಗಳ ಆವೃತ್ತ ಗುಣ ಮತ್ತು ಪರಿವರ್ತನೆಯ ಗುಣ. ಭಾಗಲಬ್ಧ ಸಂಖ್ಯೆಗಳು ಯಾವ ನಿಯಮವನ್ನು ಪರೀಕ್ಷೆ ಮಾಡ್ತೀವಿ ಮಕ್ಕಳ? ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ನಿಯಮದಲ್ಲಿ ಪರೀಕ್ಷೆ ಮಾಡ್ತೀವಿ? ಆವೃತ್ತ ಗುಣ ಮತ್ತು ಪರಿವರ್ತನೆಯ ಗುಣವನ್ನು ಪರೀಕ್ಷೆ ಮಾಡಿದ್ವಿ. ಆವೃತ್ತ ಗುಣವನ್ನ ಭಾಗಲಬ್ಧ ಸಂಖ್ಯೆಗಳು ಯಾವ ಯಾವ ಕ್ರಿಯೆಯಲ್ಲಿ ಹೊಂದಿದೆ? ಸಂಕಲನ, ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತ ಗುಣವನ್ನ ಹೊಂದಿದೆ. ಈಗ ಆ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೆಯ ಗುಣವನ್ನು ಯಾವ್ಯಾವ ಹೊಂದಿದೆ? ಸಂಕಲನ, ಗುಣಾಕಾರ, ಸಂಕಲನ ಮತ್ತು ಗುಣಾಕಾರದಲ್ಲಿ ಪರಿವರ್ತನೆಯ ಗುಣವನ್ನ ಹೊಂದಿದೆ ಅಂತ ಹೇಳಿ ತಿಳ್ಕೊಂಡ್ವಿ ಇಂದಿನ ತರಗತಿಯಲ್ಲಿ. ಹೌದಲ್ಲ ಮಕ್ಕಳ? ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಈಗ ಹೋಮ್ವರ್ಕ್ ತಗೊಳ್ಳಿ ಮನೆ ಕೆಲಸಕ್ಕೆ. ಈಗ ನೀವು ಮೊದಲನೇದು ಆವೃತ್ತ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತವಾಗಿದೆ ಎಂದು ಒಂದು ಉದಾಹರಣೆಯ ಮೂಲಕ ಪರೀಕ್ಷಿಸಿ. ಒಂದು ಉದಾಹರಣೆಯೊಂದಿಗೆ ಈ ರೀತಿ ತೆಗೆದುಕೊಂಡ ಸಂಖ್ಯೆಯೂ ಅದೇ ಸಂಖ್ಯೆಯಾಗಿದ್ದು ಬಂದು ಉತ್ತರನೂ ಕೂಡ ಅದೇ ಸಂಖ್ಯೆಗೆ ಸೇರಿದರೆ ಆಗ ನಾವೇನ್ ಹೇಳ್ತೀವಿ? ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಆವೃತವಾಗಿದೆ. ಹಾಗಾದ್ರೆ ಆವೃತ್ತ ನಿಯಮವನ್ನು ಬರೆಯೋಣ. ಉದಾಹರಣೆ ಬರ್ತೀವಿ. ನಿಯಮ ಬರೆಯೋಣ. ಎರಡು ಸಂಖ್ಯೆಗಳನ್ನ ಒಂದೊಂದಾಗಿ ಎರಡು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಪರೀಕ್ಷೆ ಮಾಡ್ತಾರೆ? ಭಾಗಲಬ್ಧ ಸಂಖ್ಯೆಗಳಾಗಿದೆ. ಯಾವ ಕ್ರಿಯೆ? ಸಂಕಲನ. ಬರುವ ಸಂಖ್ಯೆನ ಬೇರೆ ಅಕ್ಷರ ಕೊಡೋಣ, ಕೂಡಿದಾಗ ಬೇರೆ ಉತ್ತರ ಬರುತ್ತಲ್ಲ. ಎರಡು ಭಾಗಲಬ್ಧ
ಸಂಖ್ಯೆಗಳನ್ನ ಕೂಡಿದಾಗ ಬರುವ ಸಂಖ್ಯೆನೂ ಕೂಡ ಬರುವ ಸಂಖ್ಯೆನೂ ಕೂಡ ಯಾವ್ದು ಸೇರಬೇಕು? ಭಾಗಲಬ್ಧ ಸಂಖ್ಯೆಗೆ ಆಗಿದ್ದರೆ ಆಗ ನಾವೇನಂತ ಹೇಳ್ಬೋದು? ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆವೃತವಾಗಿವೆ. ಗೊತ್ತಾಯ್ತಾ? ಹೊಸದಾಗಿ ಬರುವ ಉತ್ತರ ಹಾಗಾದ್ರೆ ಮಕ್ಕಳ, ಈಗ ನಿಮ್ಗೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಆವೃತ ಗುಣದಲ್ಲಿ ಪರೀಕ್ಷೆ ಮಾಡ್ತೀವಿ ಮತ್ತು ಪರಿವರ್ತನಾ ನಿಯಮದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಎರಡೂ ಗುಣದಲ್ಲಿ ಪರೀಕ್ಷೆ ಮಾಡಿ ನಾವು ಈಗ ಆವೃತ ಗುಣವನ್ನ ಸಂಕಲನ, ವಿವರ್ತನ ಮತ್ತು ಗುಣಾಕಾರದಲ್ಲಿ ಆವೃತ ಗುಣವನ್ನ ಹೊಂದಿದೆ. ಭಾಗಾಕಾರ ಸಂಖ್ಯೆಗಳು ತಿಳ್ಕೊಂಡ್ವಿ ಮತ್ತು ಭಾಗಾಕಾರ ಸಂಖ್ಯೆಗಳು ಪರಿವರ್ತನಾ ನಿಯಮವನ್ನ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಪರಿವರ್ತನಾ ನಿಯಮ ಅಂತ ತಿಳ್ಕೊಂಡಿದ್ದೀರಿ ತರಗತಿ. ಈಗ ನೀವು ನಾಳೆ ಮನೆಗೆ ತಗೊಳ್ಳಿ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತವಾಗಿದೆ ಎಂದು. ಈಗ ಮನೆಗೆ ತಗೊಳ್ಳಿ. ಮೊದಲನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತವಾಗಿದೆ ಎಂದು ಒಂದು ಉದಾಹರಣೆಯೊಂದಿಗೆ ಪರೀಕ್ಷಿಸಿ. ಒಂದೊಂದು ಉದಾಹರಣೆ ಮೂಲಕ ನೀವು ಸಂಕಲನ ಮತ್ತು ಗುಣಾಕಾರಕ್ಕೆ ಒಂದೊಂದು ಉದಾಹರಣೆ ಮೂಲಕ ನೀವು ಆವೃತ ಗುಣವನ್ನು ಹೊಂದಿದೆ ಅಂತ ಹೇಳಿ ಬರ್ಕೊಂಡ್ಬನ್ನಿ. ಇನ್ನೊಂದು ಭಾಗಲಬ್ಧ ಸಂಖ್ಯೆಗಳು ಬರ್ಕೊಳ್ಳಿ. ಭಾಗಲಬ್ಧ ಸಂಖ್ಯೆಗಳು ಇನ್ನೊಂದು ಲೆಕ್ಕ. ಎರಡನೇ ಮೀನು ಒಂದು ಮತ್ತು ಎರಡು. ನೆಕ್ಸ್ಟ್ ಎರಡನೇ ಕ್ವಶನ್, ಎರಡನೇ ಮೀನಲ್ಲಿ ಬರುವಂತ ಪ್ರಶ್ನೆ. ಒಂದು ಮತ್ತು ಎರಡರ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ನಡುವಿನ 1 ಮತ್ತು 2ರ ನಡುವಿನ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಎರಡು ಭಾಗಲಬ್ಧ ಸಂಖ್ಯೆ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದಾವೆ? ಅಪರಿಮಿತ. ಅದನ್ನ ನೀವು ಬರಿಬೇಕಾಗಿರೋದು ಎಷ್ಟು ಮಾತ್ರ? 5 ಮಾತ್ರ. ಯಾವ್ಯಾವ ಸಂಖ್ಯೆ? 1 ಮತ್ತು 2ರ ನಡುವೆ. ಅದರಲ್ಲಿ ಇನ್ನೊಂದು 2/3 ಮತ್ತು 2/3 ಮತ್ತು 4/3. 2/3 ಮತ್ತು 4/3ರ ನಡುವಿನ 3 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 3 ಭಾಗಲಬ್ಧ ಸಂಖ್ಯೆಗಳನ್ನು ಗೊತ್ತಾಯ್ತಲ್ಲ ಮಕ್ಕಳ? ನಾಳೆ ಏನು ಗೃಹಪಾಠಕ್ಕೆ ಮಾಡ್ಕೊಂಡು ಬರಬೇಕು? 2 ಮೈನನ್ನು ಮಾಡ್ಕೊಂಡು ಬರಬೇಕು. ಮೊದಲನೇ ಮೈನು ದಶಮಾಂಶ ರೂಪ ಮತ್ತು ಅದರ ಗುಣ. ಎರಡನೇ ಮೈನಲ್ಲಿ 2 ಭಾಗಲಬ್ಧ ಸಂಖ್ಯೆ ನಡುವೆ ಭಾಗಲಬ್ಧ ಸಂಖ್ಯೆಯನ್ನ ಬರೆಯುವುದು.